ಇನ್ನು ಮತ್ತೊಂದು ಕಡೆ ಸಿದ್ದಾಪುರದ ವಸಂತಾಯಿಕ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಶಾಸಕ ಸುರೇಶ್ ಕುಮಾರ್ ಮೇಲೆ ಬಿಗಿ ಹರಿಪ್ರಸಾದ್ ಕಿಡಿಕಾರಿ ಕಮಲಾಕರ್ ಭಟ್ ನಂತವರನ್ನ ಬೆಳೆಸಿದ್ರು ಅಂತ ಪೋಸ್ಟ್ ಮಾಡಿದ್ದಾರೆ. ಶಾಸಕ ಸುರೇಶ್ ಕುಮಾರ್ ಅವರ ಜೊತೆಗಿರುವಂತಹ ಕಮಲಾಕರ್ ಭಟ್ ಅವರ ಫೋಟೋವನ್ನ ಪೋಸ್ಟ್ ಮಾಡಿ ಅದಕ್ಕೊಂದು ಟ್ಯಾಗ್ಲೈನ್ ಕೊಟ್ಟಿದ್ದಾರೆ. ಕಮಲಾಕರ್ ಭಟ್ ನಂತವರನ್ನ ಬೆಳೆಸಿದ್ರು ಅಂತ ಪೋಸ್ಟ್ ಮಾಡಿರು. ಅದು ರಾಜಕೀಯ ವಾಗ್ಯುದ್ಧಕ್ಕೂ ಕೂಡ ಕಾರಣ ಆಗುತ್ತೆ. ಜ್ಯೋತಿಷಿಯನ್ನ ಪ್ರೋತ್ಸಾಹಿಸಿ ಬೆಳೆಸಿದ್ದು ಶಾಸಕರೇ, ಸಂಘ ಪರಿವಾರದ ನಾಯಕರ ಜವಾಬ್ದಾರಿ ಏನು ಹಾಗಾದ್ರೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಸುರೇಶ್ ಕುಮಾರ್ ವಿಜೇಂದ್ರ ಪಾತ್ರವೇನು ಅಂತ ಬಿಕೆ ಹರಿಪ್ರಸಾದ್ ಆ ಪೋಸ್ಟ್ನಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಇದು ರಾಜಕೀಯ ವಾಗ್ಯುದ್ಧಕ್ಕೆ ಕಾರಣ ಆಗಿದೆ. ಇಂತಹ ಜನಪ್ರತಿನಿಧಿಗಳ ಪಾತ್ರ ಏನು ಅನ್ನೋದು ಸ್ವಸ್ಥ ಸಮಾಜ ದೃಷ್ಟಿಯಿಂದ ಮುಖ್ಯವಾಗುತ್ತೆ. ಕಮಲಾಕರ್ ಭಟ್ ಅಂತವರು ಕೊಲೆಗಾರರಾಗಲು ಕಾರಣವಾಗಿದೆ. ಹಾಗಾಗಿಯೇ ಶಾಸಕ ಸುರೇಶ್ ಕುಮಾರ್ ಕೂಡ ಈ ಕೊಲೆಯ ನೈತಿಕ ಹೊಣೆಯನ್ನು ಹೊತ್ಕೊಳ್ಬೇಕು ಅಂತ ಆಗ್ರಹಿಸಿದ್ದಾರೆ. ಬಿಗೆ ಹರಿಪ್ರಸಾದ್ ಸಂಬಂಧಪಟ್ಟಂಗೆ ಒಂದಿಷ್ಟು ಪೋಸ್ಟ್ ಫೋಟೋಗಳನ್ನ ಮಾಡಿರೋದು, ಅದಕ್ಕೊಂದಿಷ್ಟು ಬರೆದುಕೊಂಡಿದ್ದಾರೆ. ಈ ಮಧ್ಯೆ ಇದೇ ಜ್ಯೋತಿಷಿ ಕಮಲಾಕರ್ ಭಟ್ ಮುಂದೆ ವಿಜೇಂದ್ರ ಸಿಎಂ ಆಗ್ತಾರೆ ಅಂತಾನೂ ಕೂಡ ಭವಿಷ್ಯ ನುಡಿದಿದ್ರು ಅನ್ನೋ ಮಾತು ರಾಜಕೀಯ ವಲಯದಲ್ಲಿ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇನ್ನು ಬಿಕೆ ಹರಿಪ್ರಸಾದ್ ಪೋಸ್ಟ್ಗೆ ಶಾಸಕ ಸುರೇಶ್ ಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ಕಮಲಾಕರ್ ಭಟ್ನ 7 ವರ್ಷದ ಹಿಂದೆ ನಾನು ಭೇಟಿ ಮಾಡಿದ್ದು, ಅದು ಕೇವಲ 1 ನಿಮಿಷ ಅಷ್ಟೇ ಅಂತ ಹೇಳಿದ್ದಾರೆ. ಅದು ಕೇವಲ 1 ನಿಮಿಷದ ಭೇಟಿ ಅಷ್ಟೇ. ಆ ವ್ಯಕ್ತಿ ನನ್ನ ಎದುರಿಗೆ ಬಂದರೂ ಕೂಡ ನಾನು ಗುರುತು ಹಿಡಿಯೋಕ್ಕಾಗೋದಿಲ್ಲ ಮೇ ಬಿ ಅಂತ ಹೇಳಿದ್ದಾರೆ. ನಾನು ಸಾಮಾಜಿಕ ಜಾಲತಾಣದಲ್ಲಿ ಅಂದು ಪೋಸ್ಟ್ ಮಾಡಿದ್ದೆ ಅವರ ಜೊತೆಗಿರುವಂತಹ ಆ ಫೋಟೋನ. ಅಂದಿನ ಪೋಸ್ಟ್ ಹುಡುಕಿ ಇಂದು ಹರಿಪ್ರಸಾದ್ ಹಾಕಿದ್ದಾರೆ, ಅದನ್ನು ರೀಪೋಸ್ಟ್ ಮಾಡಿದ್ದಾರೆ. ಈ ರೀತಿಯಾಗಿ ತೇಜೋವಧೆ ಮಾಡಬಾರದು ಅಂತ ಶಾಸಕ ಸುರೇಶ್ ಕುಮಾರ್ ಬಿಕೆ ಹರಿಪ್ರಸಾದ್ ಅವರ ಪೋಸ್ಟ್ಗೆ ತಿರುಗೇಟನ್ನು ಕೊಟ್ಟಿರೋದು. ರಾಜಕೀಯ ನಾಯಕರು ನಿತ್ಯ ಸಾವಿರಾರು ಜನರನ್ನ ಭೇಟಿ ಮಾಡ್ತಾರೆ. ಭವಿಷ್ಯದಲ್ಲಿ ಯಾರು ಏನಾಗ್ತಾರೆ ಅನ್ನೋದು ಹೇಗೆ ಗೊತ್ತಿರುತ್ತೆ ಅಂತ ಸುರೇಶ್ ಕುಮಾರ್ ತಿರುಗೇಟನ್ನು ಕೊಟ್ಟಿರೋದು. ಶ್ರೀ ಬಿಕೆ ಹರಿಪ್ರಸಾದ್ ಅವರು ನನ್ನ ಬಗ್ಗೆ ಇವತ್ತು ಸಾಮಾಜಿಕ ಜಾಲತಾಣದ ಮೂಲಕ ನನ್ನ ಚಾರಿತ್ರ್ಯವನ್ನೇ ಪ್ರಶ್ನೆ ಮಾಡೋ ರೀತಿಯಲ್ಲಿ ಒಂದು ಪೋಸ್ಟ್ ಮಾಡಿದ್ದಾರೆ. ಒಬ್ಬರು ಕಮಲಾಕರ್ ಭಟ್ ಅನ್ನೋರನ್ನ ಇವತ್ತು ಒಂದು ಕೊಲೆ ಆರೋಪದ ಮೇಲೆ ಬಂಧಿಸಿದ್ದಾರೆ. ಆ ಕೊಲೆ ಆರೋಪ ಬಂದಿರೋ ವ್ಯಕ್ತಿ ಅವ್ರಿಗೆ ನನ್ನ ಹೆಸರನ್ನ ತಳುಕು ಹಾಕಿ ಇವತ್ತು ಬಿಕೆ ಹರಿಪ್ರಸಾದ್ ಅವರು ಬಹಳ ದೀರ್ಘವಾಗಿ ಇವತ್ತು ಟ್ವೀಟ್ ಮಾಡಿದ್ದಾರೆ. ನನಗೆ ನೆನಪಿದ್ರೆ ಸರಿ, ಯಶವಂತಪುರದ ಒಂದು ಪೆಟ್ರೋಲ್ ಬಂಕ್ ಬಳಿ ಒಮ್ಮೆ ಮಾತ್ರ ಕಮಲಾಕರ್ ಭಟ್ನ ನೋಡಿದ್ದೆ. ಅವರು ಯಾವುದೋ ಒಂದು ಚಾನಲಲ್ಲಿ ಅವರು ತಮ್ಮ ಪ್ರೋಗ್ರಾಮ್ ಮುಗಿಸ್ಕೊಂಡು ಬರ್ತಾ ಇದ್ರು. ನಾನು ಕೂಡ ನನ್ನ ಕಾರ್ಗೆ ಪೆಟ್ರೋಲ್ ಹಾಕಿಸ್ತಾ ಇದ್ದೆ. ಅವರೇ ಕರೆದು ಮಾತಾಡಿಸಿದ್ರು. ಅವ್ರು ಕರೆದು ಮಾತಾಡಿಸಿ ಅನೇಕ ವಿಚಾರಗಳನ್ನ ಅವತ್ತು ನಾನು ಪೋಸ್ಟ್ ಮಾಡಿದ್ದೆ. ಅದನ್ನ ಹುಡುಕಿ ಹೆಕ್ಕಿ ಇವತ್ತು ಕಮಲಾಕರ್ ಭಟ್ ಅವರ ಏನು ಆರೋಪ ಬಂದಿದೆ, ಆ ಕೊಲೆಯಲ್ಲಿ ನಾನು ಕೂಡ ಪಾತ್ರಧಾರಿ, ನಾನು ಕೊಲೆಗಡಕ ಅನ್ನೋ ರೀತಿಯಲ್ಲಿ ಇವತ್ತು ಹರಿಪ್ರಸಾದ್ ಅವರು ಮಾತಾಡಿರೋದು ನನಗೆ ಅವ್ರ ಬಗ್ಗೆ ಕನಿಕರ ಬರುತ್ತೆ. ನಾನು ಹರಿಪ್ರಸಾದ್ ಅವರು ಹೇಳ್ಕೊಳ್ತೀನಿ, ದಯವಿಟ್ಟು ನೀವು ಯಾರಿಗೂ ನೈತಿಕ ಪಾಠ ಏನು ಹೇಳಬೇಡಿ. ನಿಮಗೆ ಸಂವಿಧಾನ ಗೊತ್ತೋ, ನಿಮಗಿಂತ ಸಂವಿಧಾನ ನನಗೆ ಹೆಚ್ಚು ಗೊತ್ತಿದೆ. ನನ್ನ ಫೋಟೋ ಹಾಕಿದ್ದಾರೆ, ಶ್ರೀ ವಿಜಯೇಂದ್ರ ಅವ್ರ ಫೋಟೋ ಹಾಕಿದ್ದಾರೆ, ಇನ್ನೂ ಕೆಲವರು ಫೋಟೋ ಹಾಕಿದ್ದಾರೆ. ನಾನು ಅವ್ರನ್ನ ಭೇಟಿ ಹಾಕಿರೋದು ಮ್ಯಾಕ್ಸಿಮಮ್ 1 ನಿಮಿಷ. ಈಗ ಅವ್ರೇನೋ ಎದುರುಗಡೆ ಬಂದರೆ ಅವ್ರ ಗುರ್ತು ಹಿಡಿತೀನೋ ಅಲ್ವೋ ಗೊತ್ತಿಲ್ಲ ನನಗೆ. ಸೊ ಅವ್ರು ಯಾವುದೋ ಒಂದು ಪೋಸ್ಟ್ ಹಾಕಿರೋದನ್ನ, ಅಂದರೆ ಇವರು ಯಾವ ಹೇಯ ಮನಸ್ಥಿತಿಯವರು ಅಂತ ಯಾವುದೋ ಒಂದು ಪೋಸ್ಟ್ ಹಾಕಿ ಲಿಂಕ್ ಮಾಡಿ ಈ ಕೊಲೆ ಒಂದು ಪ್ರಕರಣಕ್ಕೆ ಲಿಂಕ್ ಮಾಡೋದಿದೆಯಲ್ಲ, ಇದು ಅವರ ಹತಾಶ ಸ್ಥಿತಿ ತೋರಿಸುತ್ತೆ. ನನಗನ್ಸುತ್ತೆ ಇದು ಪೂರ್ತಿ ಇದು ಒಂದು ಅನೈತಿಕ ಮನಸ್ಥಿತಿಯ ಒಂದು ಪರಾಕಾಷ್ಠ ಇದು. ಕಮಲಾಕರ್ ಭಟ್ ಮತ್ತು ಗ್ಯಾಂಗ್ನಿಂದ ಕೊಲೆ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪರಿಷತ್ನಲ್ಲೂ ಕೂಡ ಬಿಕೆ ಹರಿಪ್ರಸಾದ್ ಈ ವಿಚಾರವನ್ನು ಪ್ರಸ್ತಾಪ ಮಾಡಿ ಇದ್ರ ಜೊತೆಗೆ ನ್ಯೂಸ್ 18ಗೂ ವಿವರಣೆಯನ್ನು ಕೊಟ್ಟಿದ್ದಾರೆ ಬಿಕೆ ಹರಿಪ್ರಸಾದ್. ಏನ್ ಹೇಳಿದ್ರು ಅನ್ನೋದನ್ನ ನೋಡೋಣ. ಈಗಲೂ ಕೂಡ ನನ್ನ ಸಮುದಾಯದ ಒಬ್ಬ ಹುಡುಗನ್ನ ಕೊಲೆ ಆಯ್ತು ಸಿದ್ದಾಪುರದಲ್ಲಿ. ಯಾರು ಕೊಲೆ ಮಾಡಿದ್ದು? ಒಬ್ಬ ಜ್ಯೋತಿಷ್ಯ ಹೋಗಿ ಕೊಲೆ ಮಾಡಿದ್ದಾನೆ. ಅದೊಂದು ಹೆಣ್ಮಗಳ ವಿಚಾರದಲ್ಲಿ ನಮ್ಗಿರ್ತಕ್ಕಂಥ ಕಾಳಜಿ, ನಮ್ಮ ನಾಯಕರು ಸೋನಿಯಾ ಗಾಂಧಿ ಅವ್ರು ತೋರಿಸಿದಂಥ ಕಾಳಜಿ ಯಾರು ಸಹ ಈ ದೇಶದಲ್ಲಿ ತೋರಿಸಿಲ್ಲ ಹೆಣ್ಮಕ್ಳ ಬಗ್ಗೆ. ಅದನ್ನ ಇವ್ರು ಯಾರು ನಮ್ಗೆ ಹೇಳ್ಕೊಡೋದು ಬೇಕಾಗಿಲ್ಲ. ನಾವು ಹೇಳಿದ್ದು
ಹೆಣ್ಮಕ್ಳು ಬಹಳ ಸುರಕ್ಷಿತವಾಗಿರಬೇಕು ಈ ದೇಶದಲ್ಲಿ, ಯಾವುದೇ ಸಂಘಟನೆಯಲ್ಲಿ ಇರಲಿ ಯಾವುದೇ ಇರಲಿ ಅಂತ ಹೇಳಿ ದಿನನಿತ್ಯ. ನಮ್ಮ ಪ್ರತಿನಿಧಿ ತಿಮ್ಮೇಗೌಡರು ಬಿಕೆ ಹರಿಪ್ರಸಾದ್ ಅವರನ್ನು ಮಾತನಾಡಿಸಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಏನು ಹೇಳಿದ್ರು ಅನ್ನೋದನ್ನು ನೋಡೋಣ. ಈಗ ನಮ್ಮ ಜೊತೆ ಮಾತನಾಡೋದಕ್ಕೆ ವಿಧಾನ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಅವರು ಇದ್ದಾರೆ. ಮಾತನಾಡಿಸಿ ಸರ್, ಕಮಲಾಕರ್ ಭಟ್ ಪ್ರಕರಣವನ್ನು ಉಲ್ಲೇಖ ಮಾಡಿ ಇವತ್ತು ಒಂದು ಟ್ವೀಟ್ ಮಾಡಿದ್ದೀರಾ, ಏನ್ ಸರ್ ಉದ್ದೇಶ? ಈಗ ಕೆಲವರು ಸ್ವಯಂ ಘೋಷಿತ ಸಜ್ಜನರು, ಸ್ವಯಂ ಘೋಷಿತ ಸಂಪ್ರದಾಯಸ್ಥರು, ಸ್ವಯಂ ಘೋಷಿತ ಸಂಸ್ಕಾರಸ್ಥರು, ಇವರ ಸಂಬಂಧ ಇಟ್ಕೊಂಡಿರ್ತಕ್ಕಂಥ ಒಬ್ಬ ಜ್ಯೋತಿಷ್ಯ ಒಬ್ಬ ಬಡ ಹಿಂದುಳಿದ ವರ್ಗದವನ್ನ ಕೊಲೆ ಮಾಡಿದ್ದಾನೆ. ಕೊಲೆ ಮಾಡಿ ಯಾತಕ್ಕೆ ಕೊಲೆ ಮಾಡಿದೆ ಅಂತ ಹೇಳಕ್ಕೆ ನನಗೆ ನಾಚಿಕೆ ಆಗುತ್ತೆ. ಆದ್ರಿಂದ ಸ್ವಯಂ ಘೋಷಿತ ಏನು ಸಂಸ್ಕೃತ ಅಥವಾ ಸಂಸ್ಕಾರದ್ದು ಸಂಸ್ಕೃತಿಯ ಟೇಕೆದಾರಿದ್ದಾರೆ, ಗುತ್ತಿಗೆದಾರಿದ್ದಾರಲ್ಲ, ಅವರು ಹೆಚ್ಚು ಮಾತಾಡದೇ ಇರೋದು ಒಳ್ಳೇದು. ಎಲ್ಲರದ್ದು ಫೋಟೋ ಈಚೆ ಬರ್ತಾ ಇದೆ. ಒಂದು ಪಾರ್ಟಿ ಅಧ್ಯಕ್ಷಂದು, ಒಬ್ಬ ಪಾರ್ಟಿ ಸ್ವಯಂ ಘೋಷಿತ ಸಜ್ಜನ ಅಂತ ಅವನದು ಫೋಟೋ ಎಲ್ಲರದ್ದು ಬಂದಿದೆ. ಆದ್ರಿಂದ ಇವರೆಲ್ಲ ಬೆಂತಟ್ಟಿರೋದ್ರಿಂದಾನೇ ಈ ಮಟ್ಟಕ್ಕೆ ಹೋಗೋದು, ಕೊಲೆ ಮಾಡೋ ಮಟ್ಟಕ್ಕೆ ಹೋಗಬಾರ್ದು. ಅಂದ್ರೆ ಇವ್ರ ವ್ಯವಹಾರಗಳೆಲ್ಲ ಇದು ಆಸಾರಾಮ್ ಬಾಪು ಶಿಷ್ಯರು ಇವರೆಲ್ಲ. ದೆಹಲಿಯಲ್ಲಿ ಒಬ್ಬ 45 ಕೇಸ್ಗಳಲ್ಲಿ ಒಳಗಡೆ ಇದ್ದಾನೆ ಆಸಾರಾಮ್ ಬಾಪು ಅಂತ, ಅವನ ಶಿಷ್ಯರು, ರಾಮ್ ರಹೀಂ ಶಿಷ್ಯರು ಇವರೆಲ್ಲ. ಬೇರೆಯವರಿಗೆ ಕಥೆ ಹೇಳ್ತಾರೆ. ಸರ್, ಶಾಸಕ ಸುರೇಶ್ ಕುಮಾರ್ ಹೆಸರನ್ನು ಉಲ್ಲೇಖ ಮಾಡಿದ್ದೀರಾ ಸರ್? ಸುರೇಶ್ ಕುಮಾರ್ ಅವರೇ ಇದಕ್ಕೆ ಏನಾದರೂ ಪ್ರಚೋದನೆ ಕೊಟ್ಟಿದ್ದಾರೆ ಅಂತ ಅಥವಾ ಹೇಗೆ ಅಂತ ತಮ್ಮ ಪ್ರಚೋದನೆ ವಿಚಾರ ನಾನು ಹೇಳೋದಿಲ್ಲ. ಸುರೇಶ್ ಕುಮಾರ್ಗೆ ಅಂತ ಧೈರ್ಯ ಎಲ್ಲ ಇಲ್ಲ. ನಾನು ಅವರಿಬ್ಬರು ಒಟ್ಟಿಗೆ ಒಂದೇ ಕಾಲೇಜಲ್ಲಿ ಓದ್ದವರು. ಅವ್ರ ಸೈನ್ಸು, ನಾನು ಕಾಮರ್ಸು. ಅವ್ರಿಗೆ ಸೈನ್ಸ್ ಜಾಸ್ತಿ ಬುದ್ಧಿ, ಆದ್ರಿಂದ ಅವ್ರದ್ದು ಇದಕ್ಕೆ ಸಂಬಂಧ ಇದೆ ಅಂತ ಅವ್ರು ಇಂಥವ್ರನ್ನೆಲ್ಲ ಬೆಂತಟ್ಟಿದ್ರಲ್ಲ ಅಂತ ಅಷ್ಟೇ. ಅವ್ರ ಪಕ್ಷದ ಅಧ್ಯಕ್ಷರಿಗೂ ಸಹ ಬುಕ್ಕೆ ಕೊಟ್ಟಿದ್ದಾರೆ. ಇವ್ರನ್ನೂ ಸಹ ಇವರು ಭಾಳ ಫೋಟೋ ಹಾಕಿದ್ದೀನಿ, ಬೆಂತಟ್ಬಿಟ್ಟು ಚೆನ್ನಾಗಿ ಮಾಡು ಅಂತ ಹೇಳಿದ್ದಾರೆ. ಏನಕ್ಕೆ ಉತ್ತೇಜನ ಕೊಟ್ಟರು ಅನ್ನೋದು ನೋಡ್ಬೇಕಷ್ಟೇ, ಬೇರೆ ಇನ್ನೇನಿಲ್ಲ. ಸರ್, ಇವತ್ತು ಪರಿಷತ್ನಲ್ಲೂ ಕೂಡ ತಮ್ಮನ್ನೇ ಟಾರ್ಗೆಟ್ ಅಂದ್ರೆ ವಿರೋಧ ಪಕ್ಷದವರೆಲ್ಲ ನಿಮ್ಮ ಮೇಲೆ ಮುಗಿ ಬೀಳ್ತಾ ಇದ್ದಾರೆ. ಅದಕ್ಕೆ ರಿಲೇಟೆಡ್ ಆಗಿ ಇವತ್ತು ಇಂಥದ್ದೊಂದು ಟ್ವೀಟ್ ಯಾವ ರೀತಿ ಅರ್ಥೈಸ್ಕೊಬಹುದು ಸರ್? ರಾಜಕೀಯ ಏನಿಲ್ಲ, ಭಾರತೀಯ ಜನತಾ ಪಾರ್ಟಿಯ ಸಂಸ್ಕೃತಿ, ಅದನ್ನ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಅವ್ರು ನನ್ನ ಮೇಲೆ ಬಹಳ ಪ್ರೀತಿ. ಭಾರತೀಯ ಜನತಾ ಪಾರ್ಟಿ ಅವರಿಗೆ, RSSಗೆ, ಸಂಘ ಪರಿವಾರದವ್ರಿಗೆ ನನ್ನ ಕಂಡ್ರೆ ಬಹಳ ಪ್ರೀತಿ. ನನ್ನ ಹೆಸರು ಹೇಳಿಲ್ಲ ಅಂದ್ರೆ ಅವ್ರಿಗೆ ನಿದ್ದೆ ಬರೋದಿಲ್ಲ. ಅದರಿಂದ ಒಳ್ಳೇದದು. ಕೊನೆಯದಾಗಿ ಸರ್, ಈ ಹೆಣ್ಣಿನ ವಿಚಾರದಲ್ಲೇ ಕೊಲೆಯಾಗಿದೆ ಅಂತ ತಮ್ಮ ವಾದನ ಸರ್? ಎಲ್ಲ ಅರೆಸ್ಟ್ ಮಾಡಿದಾರಲ್ಲ, ಹೆಣ್ಣಿನ ವಿಚಾರದಲ್ಲೇ ಕೊಲೆ ಆಗಿರೋದು ಬಹಳ ಸ್ಪಷ್ಟವಾಗಿದೆ. ಅರೆಸ್ಟ್ ಆಗೋಗಿದ್ದಾರೆ ಈಗಾಗಲೇ. ಇಂಥವಿನ್ನೂ ಬಹಳ ಕೆದಕಿದ್ರೆ ಇನ್ನೂ ಬಹಳ ಬರುತ್ತೆ. ಸೊ ಇದಿಷ್ಟು ವಿಧಾನ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ರವರ ಸ್ಪಷ್ಟ ನುಡಿಗಳು. ಕ್ಯಾಮರಾಮನ್ ಶಿವಪ್ಪ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು.